ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ಇವತ್ತಿನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇವತ್ತು ನಾನು ಟಿಫನ್ಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿ ಬೆನ್ಸಿ ಇಟ್ಕೊಂಡಿದ್ದೀನಿ. ಹಾಗೆ ಹಿಟ್ಟು ನೆನೆ ಇಟ್ಟಿದ್ದೀನಿ. ನೋಡುವ ಬನ್ನಿ ಮತ್ತೆ ಚಪಾತಿ ಮಾಡುವ. ಮಗಳು ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್, ಹಾಲಲ್ಲಿ ಮಲಗಿಸಿ ಬಂದಿದ್ದೀನಿ. ನೋಡುವ ಏನಾಗುತ್ತೆ. ಎದ್ದರೆ ಕಷ್ಟ. ಅಂದರೆ ಮಲ್ಕೊಂಡಿದ್ದಾಳೆ ಅಂದರೆ ಸುಮ್ಮನೆ ಆಟ ಆಡ್ಕೊಂಡು ಮಲ್ಕೊಂಡಿದ್ದಾಳೆ. ಅವಳು ನಿದ್ದೆಗೆ ಹೋಗಿಲ್ಲ. ಮಲ್ಕೊಂಡ್ರೆ ನನಗೂ ಈಸಿನೇ ಕೆಲಸ ಪಕ್ಕ ಅಂತ ಮುಗಿಸ್ಕೊಂಡ್ಬಿಡ್ತೀನಿ. ಸೆಕೆ ಎಷ್ಟಿದೆ ನೋಡಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಖಾರ ಇದೆ, 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಎದ್ದಿರೋದೇ 8 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ನಿನ್ನೆ ನೈಟು ಪ್ರಾಪರಾಗಿ ನಿದ್ದೆ ಆಗಿಲ್ಲ. ಯಾಕೆ ಅಂದರೆ ಮಗಳು ಎದ್ದಿದ್ಲು. ಇವಾಗ ಏನಂದರೆ ಮೊಹರಂ ಹಬ್ಬ ಇದೆ ಅಲ್ವಾ, ಇಲ್ಲಿ ಫುಲ್ಲು ಗಲಾಟೆನೇ ನೈಟೆಲ್ಲ. ಬಾರಿಸೋದು ದೇವ್ರಿಗೆ ಇವರು ಅಂತ ಏನೋ ಮಾಡ್ತಾಯಿದ್ರು. ಅದಕ್ಕೆ ಸರಿಯಾಗಿ ನಿದ್ದೆನೇ ಆಗಿಲ್ಲ. ಈರುಳ್ಳಿ ಅಪ್ಪ ಇದೊಂದು ಕೆಟ್ಟೋಗಿದೆ. ಇದೊಂದು ಕೆಲಸ ಅರ್ಧಂಬರ್ಧ ತೆಗಿಯೋದು. ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತೀನಿ, ನೋಡೋರೇ ಜಾಸ್ತಿ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಲ್ಲ ರಜನಿ, ಸಬ್ಸ್ಕ್ರೈಬ್. ಹಾಗೆ ಫ್ಲೋ ಅಲ್ಲಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊತಾರೆ ಅಲ್ವಾ ಫ್ರೆಂಡ್ಸ್? ಅಡ್ಜಸ್ಟ್ ಮಾಡ್ಕೊತೀರ ಅಲ್ವಾ? ಇನ್ನೂ ಆಲೂಗಡ್ಡೆ ನೀಟಾಗಿ ಕುದ್ದಿಲ್ಲ ಫ್ರೆಂಡ್ಸ್. ಅದಕ್ಕೆ ಮತ್ತೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಮತ್ತೆ ಇನ್ನೊಂದು ಕೆಲಸ ನೋಡಿ, ಆವಾಗಲೇ ಇನ್ನೊಂದು 2-3 ವಿಸಿಲ್ ಹೊಡ್ಸ್ಬಿಟ್ಟಿದ್ರೆ ಆಗೋಗಿತ್ತು. ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೇ ಸರಿ ಫೋನ್ ಬಿತ್ತು ಎಲ್ಲ ಒಂದೇ ಸಾರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎದ್ಲು ಅಳ್ತಾ ಇದ್ದಾಳೆ. ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್ ಪಾಪ ಇಟ್ಕೊಂಡು ಕೆಲಸ ಮಾಡೋದ್ರಲ್ಲಿ. ಪಾಪನ ಇಟ್ಕೋಬೇಕು, ಮನೆ ಕೆಲಸ ಮಾಡಬೇಕು, ಅಡುಗೆ ಕೆಲಸ ಮಾಡಬೇಕು, ಪೂಜೆ ಮಾಡಬೇಕು. ನಾವೇ ಮರ್ತೋಗ್ಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಜವಾಬ್ದಾರಿ ಅದು, ಮರೀಬೇಕು ಅಲ್ವಾ? ಹೆಂಗೂ ಬಟ್ಟೆ ಒಗೆ ಅಕ್ಕ ಬರ್ತಾರೆ, ಪಾತ್ರೆ ತೊಳೆಯೋದಕ್ಕೆ ಇರಬೇಕಂತ ಅಂದ್ಕೊಂಡ್ವಿ. ಬಟ್ ಅವರು ನಮ್ಮದು ಹೊರಗಡೆ ಇದೆ ಅಲ್ವಾ ಪಾತ್ರೆ ತೊಳೆಯೋದು. ಹೊರಗಡೆ ಇದೆ ಅಲ್ವಾ, ಅದ್ರ ಸಲುವಾಗಿ ನಾವು ಇರಲಿಲ್ಲ ಫ್ರೆಂಡ್ಸ್. ಒಬ್ಬಳೇ ಇರ್ತೀನ, ಯಾಕೆ ಬೇಡ ಸುಮ್ಮನೆ. ಕೆಲವೊಬ್ರು ಚೆನ್ನಾಗಿರ್ತಾರೆ, ಕೆಲವೊಬ್ರು ಚೆನ್ನಾಗಿರೋ ಥರ ನಕ್ಕ ಮಾಡ್ತಾರೆ. ಏನಕ್ಕೆ ಸುಮ್ಮನೆ ಪಾತ್ರೆ ಅಲ್ವಾ, ಎಲ್ಲ ಸೇರಿ ಒಂದು ಟೈಮ್ ತಿಳ್ಕೊಂಡ್ಬಿಡ್ತೀನಿ ಹಸ್ಬೆಂಡ್ ಬಂದಾಗ. ಇಲ್ಲಾಂದರೆ ಪಾಪ ಸುಮ್ಮನೆ ಇಟ್ಕೊಂಡು ಅವಾಗೆ ತಿಕ್ಕೊಂಡ್ಬಿಡ್ತೀನಿ. ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ ಫ್ರೆಂಡ್ಸ್. ನಾನು ಟೈಮ್ ಸಿಕ್ಕಾಗಿಲ್ಲ ಅಂದರೆ ಅವ್ರು ಮಲ್ಕೊಂಡಾಗ ನಿಧಾನವಾಗಿ ಸೌಂಡ್ ಆಗದೆ ಥರ ಇರೋ ಬಟ್ಟೆ ಮುಡ್ಸೋದು, ಬಟ್ಟೆ ಒಣಗಾಕೋದು, ಪೂಜೆ ಮಾಡೋದು, ಆ ಥರ ಏನಾದ್ರು ತರಕಾರಿ ಎಲ್ಲ ಹೆಚ್ಕೊಳ್ಳೋದು ಇರುತ್ತೆ ಅಲ್ವಾ. ಇಂಥ ಕೆಲಸಗಳನ್ನ ಸೌಂಡು ಆಗದೇ ಇರೋಂಥ ಕೆಲಸಗಳನ್ನ ಅವಳು ಮಕ್ಕೊಂಡಾಗ ಮಾಡ್ತೀನಿ. ಅವಳು ಎದ್ದಾಗ ಇಲ್ಲಿ ಮಲಗಿಸ್ಬಿಟ್ಟು ಪಾತ್ರೆ ತೊಳಿತಿರ್ತೀನಿ, ಅಡುಗೆ ಮಾಡ್ತಿರ್ತೀನಿ. ಆ ರೀತಿ ಹೆಂಗೆ ಬರುತ್ತೆ ಹಂಗೆ ಹೋಗಬೇಕು. ಇವಾಗ ಆಲೂಗಡ್ಡೆನೂ ಚೆನ್ನಾಗಿ ಕುದ್ದಿರುತ್ತೆ. ಆಮೇಲೆ ಎಕ್ಸ್ಟ್ರಾನೇ 2 ವಿಸಿಲ್ ಹೊಡಿಸ್ಬಿಟ್ಟೆ, 1 ವಿಸಿಲ್ ಅಂತ ಕುದ್ರೆ ಇನ್ನೂ ಈಸಿ ಆಗುತ್ತೆ ನಮಗೂ.
ಬನ್ನಿ ನೋಡ್ಕೊಂಬರೋಣ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಮಗಳು ಅಳೋದು. ಏನಮ್ಮ ಏನಮ್ಮ ಗುಂಡು ಯಾರ ಜೊತೆ ಮಾತಾಡ್ತಿದ್ದೆ? ನಮ್ಮ ಮಮ್ಮಿ ನನ್ನ ಜೊತೆ ಮಾತಾಡ್ತಿಲ್ಲ ಮಮ್ಮಿ ಅಲ್ವಾ? ಮಮ್ಮಿ ನನ್ನ ಜೊತೆ ಮಾತಾಡ್ತಿಲ್ಲ. ಎತ್ಕೋಬೇಕ್ರಿ ನಿಮ್ಮನ್ನ. ಇವಾಗ ಹುಷಾರಾಗ್ಬಿಟ್ಟಿದ್ದಾಳೆ ಫ್ರೆಂಡ್. ಎತ್ಕೋಬೇಕಂತೆ, ಮಲ್ಕೊಳಂಗಿಲ್ಲಂತೆ, ಕೆಳಗಡೆ ಮಲ್ಗ್ಸಂಗಿಲ್ಲಂತೆ, ಎತ್ಕೋಬೇಕಂತೆ ಮೇಡಮ್ ಅವ್ರನ್ನ. ನಾನು ಹೇಳಿಲ್ವಾ ಫ್ರೆಂಡ್ಸ್ ಎದ್ದೇಳ್ತಾಳೆ ಮಗಳು ಅಂತ. ನೋಡಿ ಆಲ್ರೆಡಿ ಎದ್ದಿದ್ಲು. ಅವಳನ್ನ ಮಲಗಿಸ್ಬಿಟ್ಟು ಇವಾಗ ಬಂದಿದ್ದೀನಿ ಚಪಾತಿ ಮಾಡೋದಕ್ಕೆ. ಸೌಂಡ್ ಮಾಡೋ ಆಗಿಲ್ಲ ಫ್ರೆಂಡ್ಸ್. ಚಪಾತಿ ಮಾಡಿ ಇನ್ನು ಹಸ್ಬೆಂಡ್ ಬಂದಿಲ್ಲ ಟಿಫನಿಗೆ. ನೀನು ಮಾಡು ನಿಧಾನವಾಗಿ, ನಾನು ಬರ್ತೀನಿ ಅಂತ ಹೇಳಿದರು. ನೀನು ಮಾಡಿಡು, ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಮಾಡಿರ್ತೀನಿ. ನನ್ನ ಮಗಳು ಯಾವಾಗ ಎದ್ದೇಳ್ತಾಗ ನನಗೂ ಗೊತ್ತಿಲ್ಲ. ಎದ್ರೆ ಇವಾಗ ಎದ್ದೇಳ್ಬೋದು, ಇನ್ನೊಂದು ಸ್ವಲ್ಪ ಬಿಟ್ಟು ಎದ್ದೇಳ್ಬೋದು. ಎದ್ದಿಲ್ಲ ಅಂದರೆ ನನ್ನ ಕೆಲಸ ಎಲ್ಲ ಆದಮೇಲೆ ಆದರೂ ಎದ್ದೇಳ್ಬೋದು, ಹೇಳೋಕ್ಕಾಗಲ್ಲ. ನಾನು ಟೈಮ್ ಸಿಕ್ಕ ನನ್ನ ಕೆಲಸ ನಾನು ಫಿನಿಷ್ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್ ಸಮಾಚಾರ ಹಿಂಗೆ ಹೋಗ್ತಾ ಇದೆ ಫ್ರೆಂಡ್ಸ್ ನನ್ನ ಜೀವನ. ನಮ್ಮಮ್ಮ ಬಂದಿದ್ದು ಇಷ್ಟು ದಿನ ನಮ್ಮಮ್ಮ ಇದ್ದರು. ನಾನು ಪಾಪು ಚಿಕ್ಕವಳಿದ್ದಲ್ವ, ಆವಾಗ ನಮ್ಮಮ್ಮ ಇದ್ದರು ನನ್ನ ಜೊತೆಗೆ. ಪಾಪ ಅವ್ರದ್ದು ಕೆಲಸ ಇರುತ್ತೆ ಅಲ್ವಾ, ಮತ್ತು ಅವರು ಹೋಗಿದ್ದಾರೆ. ಮತ್ತೆ ಇವಾಗ ಇನ್ನೂ 4-5 ದಿನ ಬಿಟ್ಟು ಬರ್ತಾರೆ. ಇವಾಗ ಮೊಹರಂ ಹಬ್ಬ ಇದೆ ಅಲ್ವಾ, ಮೊಹರಂ ಹಬ್ಬ ಮುಗಿಸ್ಕೊಂಡು ಬರ್ತಾರೆ. ಬಸ್ರ ಫ್ರೆಂಡ್ಸ್. ಆ್ಯಕ್ಚುಲಿ ಚಪಾತಿ ಜಾಸ್ತಿ ಮಾಡಬಾರ್ದು ಈ ಸೆಕೆಗಾಲದಾಗ, ಬಟ್ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟು ಸೆಕೆ ಇದೆ ಗೊತ್ತಾ. ನಿನ್ನೆ ನೈಟ್ ಅಂದರೆ ಕರೆಂಟೇ ಹೋಗ್ಬಿಟ್ಟಿತ್ತು. ಫುಲ್ಲು ಸೆಕೆ ಅಂದರೆ ಸೆಕೆ ಫ್ರೆಂಡ್ಸ್. ನಾವು ಇನ್ವರ್ಟ್ರ್ ಏನು ಹಾಕ್ಸ್ಕೊಂಡಿಲ್ಲ, ಯಾಕಂದರೆ ಇಲ್ಲಿ ಜಾಸ್ತಿ ಕರೆಂಟ್ ಹೋಗಲ್ಲ. ಬಟ್ ನಿನ್ನೆ ಹೋಗಿತ್ತು ಫ್ರೆಂಡ್ಸ್. ಪಾಪ ಅವ್ರು ಮಲಗೇ ಇಲ್ಲ ಸೆಕೆಗೆ. ಚಿಕ್ಕ ಹುಡುಗಿ ನಾವೇನು ಬಾಯಿ ಹೇಳ್ತಿತ್ತು ನೋಡಿ. ಆಲ್ರೆಡಿ ಚಪಾತಿನೂ ಮಾಡ್ತಾಯಿದ್ದೀವಿ. ಚಪಾತಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಒಂದು ನಿಮಿಷ ಫ್ರೆಂಡ್ಸ್, ಮತ್ತೆ ಇದನ್ನು ಸೀತೋಗ್ಬಿಟ್ಟು ಕಷ್ಟ. ಈಸಿ ಫ್ರೆಂಡ್ಸ್, ಚಪಾತಿ ಮಾಡೋದು ಕಷ್ಟ ಏನಲ್ಲ. ಕ್ಯಾಮ್ರಾ ಇಡೋದೇ ದೊಡ್ಡ ಕಷ್ಟ ನೋಡಿ. ಟ್ರೈಪಾಡ್ ಇದೆ, ನಾನು ಯೂಸ್ ಮಾಡ್ತಾ ಇಲ್ಲ ಅದನ್ನು. ಇಲ್ಲಿದೆ ಮೇಲ್ಗಡೆ, ಅದನ್ನ ತೆಗಿಬೇಕು ಇಡಬೇಕು. ಅದರದ್ದೇ ಒಂದು ಕೆಲಸ ಆಗೋದು. ಸುಮ್ಮನೆ ನ್ಯಾಚುರಲ್ಲಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಅದು ಯಾವ ಥರ ಆದರೂ ಬರಲಿ. ಎದ್ರಪ್ಪ ಎದ್ಲು ನನ್ನ ಮಗಳು ಎದ್ಲು ಫ್ರೆಂಡ್ಸ್. ಗ್ಯಾಸ್ ಬಂದ್ ಮಾಡಿ. ಚು ಚು ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಚಪಾತಿ ಆಯಿತು. ಆಲೂಗಡ್ಡೆ ಪಲ್ಯನೂ ಆಗಿದೆ ನೋಡಿ. ಒಂದೆಡೆ ಪಾತ್ರೆ ಇದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸಾರಿ ಕ್ಲೀನ್ ಮಾಡಬೇಕು.
ಫೈನಲಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ನು ಮಾಡಿಬಿಟ್ಟೆ ಫ್ರೆಂಡ್ಸ್. ಹಸ್ಬೆಂಡ್ ಬಂದಿದ್ದರು, ಅವ್ರ ಜೊತೆಗೆ ಟಿಫನ್ ಮಾಡಿಬಿಟ್ಟೆ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ನನ್ನ ಮಗಳು ಎದ್ದಿದ್ದಾಳೆ, ಹೇಳ್ತಾ ಇದ್ದಾಳೆ. ಮತ್ತೆ ಸಿಗುವ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ.